ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅವರ್ ಕಂಪನಿ ಧನ್ವಂತರಿ ಲೋಕಸಿಟಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್. ನಾನು ಇಲ್ಲಿ ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓನ್ಲಿ ಪ್ಲಾನ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರಾಡಕ್ಟ್ ನ ಇನ್ನೊಂದು ದಿವಸ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ಕಂಪನಿಯ ವಿಷನ್ ಬಂದ್ಬಿಟ್ಟು ವಿ ಆರ್ ಕಮಿಟೆಡ್ ಟು ಗಿವ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಟು ದಿ ಫೇರ್ ಪ್ರೈಸ್ ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಪ್ರಾಪರ್ ಸರ್ವಿಸ್ ಕೊಡಬೇಕು, ಪ್ರಾಪರ್ ಪ್ಲಾನ್ ಕೊಡಬೇಕು, ಪ್ರಾಪರ್ ಪೇಔಟ್. ಸರ್, ಅದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಮಾಡೋದು ಮೇನ್ ಆಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಹುಡುಕೋದೇನಪ್ಪ ಅಂದ್ರೆ ರೈಟ್ ಟೈಮ್ ಪೇಔಟ್, ರೈಟ್ ಟೈಮ್ ಪ್ರಾಡಕ್ಟ್, ರೈಟ್ ಟೈಮ್ ಸರ್ವಿಸ್. ಅದು 100% ನಾವು ಕಮಿಟೆಡ್ ಆಗಿದ್ದೀವಿ. ಸೊ ನಮ್ಮ ಕಂಪ್ನಿ ಎಲ್ಲಾ ರೀತಿ ಲೀಗಲ್ ಸರ್ಟಿಫಿಕೇಟ್ಸ್ ಮಾಡ್ಕೊಂಡಿದೆ. ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇಂದ ಹಿಡಿದು ISO, GMP, ಕೌಶರ್, ಹಲಾಲ್, HACCP ಪ್ರತಿಯೊಂದು ಸರ್ಟಿಫಿಕೇಟ್ಸ್ 100% ಕ್ಲಿಯರ್ ಆಗಿದೆ. ನಮ್ಮ ಕಂಪನಿಯ MD ಬಂದ್ಬಿಟ್ಟು ಮೈಸೂರವರು ಡಾಕ್ಟರ್ HP ಲೋಕೇಶ್ ಸರ್ ಅಂತ, ಪರಮ ಪೂಜ್ಯ ಗುರುಗಳು. ಸೊ ಅವರ ವಿಷನ್ ವೆರಿ ಕ್ಲಿಯರ್ ಇದೆ. ಪ್ರತಿಯೊಬ್ಬರಿಗೂ ಆರೋಗ್ಯ ಹಂಚಬೇಕು, ಆದಾಯ ಹಂಚಬೇಕು ಮತ್ತು ಸಂತೋಷ ಹಂಚಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ 2021 ಮೇ 27ರಂದು ಈ ಕಂಪನಿನ ಪ್ರಾರಂಭ ಮಾಡಿದ್ದಾರೆ. ಒಂದು ಖುಷಿಯಾದ ವಿಷಯ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ 5 ಇಯರ್ಸ್ ಕಂಪ್ಲೀಟ್ ಮಾಡಿ ಈಗ ಮೇ 27 ನಂತರ 6 ಇಯರ್ಗೆ ಕಾಲಿಡ್ತಾ ಇದೀವಿ. ಇದು ನಮ್ಮ ಕಂಪನಿಯ ಒಂದು ಅದ್ಭುತವಾದ ದಾಖಲೆ. ಯಾವುದೇ ಕಪ್ಪು ಚೆಕ್ ಇಲ್ಲದೆ ಪ್ರತಿಯೊಬ್ಬರಿಗೂ ಪೇಔಟ್ ಕ್ಲಿಯರ್ ಮಾಡ್ಕೊಳ್ತಾ, ಪ್ರತಿಯೊಬ್ಬರಿಗೂ ಪ್ರಾಡಕ್ಟ್ ನ ಕೊಡ್ತಾ, ಪ್ರತಿಯೊಬ್ಬರಿಗೂ ಸರ್ವಿಸ್ ನ ಕೊಡ್ತಾ 100% ಅಚೀವ್ಮೆಂಟ್ ಗಳನ್ನ ಮಾಡಿಸ್ತಾ ಈ ಕಂಪನಿ ಮುನ್ನುಗ್ತಿದೆ. ಇದಕ್ಕೆ ಮೇನ್ ಕಾರಣ ನಮ್ಮ ಕಂಪನಿ MD ಸರ್ ಡಾಕ್ಟರ್ HP ಲೋಕೇಶ್ ಸರ್. ಸೊ ನಮ್ಮ ಕಂಪನಿಯ ಪ್ಲಾನ್ ನ USP ಏನು, ನಮ್ಮ ಪ್ಲಾನ್ ಅಲ್ಲಿ ಏನು ಶಕ್ತಿ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಬೇಕು, ದೇರ್ ಇಸ್ ನೋ ಕಂಪಲ್ಸರಿ ರೀಪರ್ಚೇಸ್. ನಮ್ಮ ಕಂಪನಿಲಿ ಇನ್ಕಮ್ ತಗೊಬೇಕಂದ್ರೆ ಕಂಪಲ್ಸರಿ ರೀಪರ್ಚೇಸ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಮತ್ತೆ ನಾವು ಕೊಡುವಂತ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಗಳಿಗೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಈ ಒಂದು ಟೈಮ್ ಲಿಮಿಟ್ ಅಂದ್ರೆ ಕಂಡೀಷನ್ ಲೆಸ್ ಬಿಸ್ನೆಸ್ ಪ್ಲಾನ್ ಅಂತಾನೆ ಹೇಳ್ಬೋದು. ಸೊ ಜೊತೆಗೆ ನಮ್ಮ ಕಂಪನಿಯ ಫಸ್ಟ್ ಪರ್ಚೇಸ್ ಇನ್ಕಮಿಗೆ ಡೈಲಿ ಪೇಔಟ್ ಕೊಡ್ತೀವಿ ನಾವು. ಸೊ ಇದೊಂದು ಖುಷಿಯಾದ ವಿಷಯ. ನಾವು ವೀಕ್ಲಿ ಮತ್ತು ಮಂತ್ಲಿ ಎಲ್ಲ ನಮ್ಮ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಇನ್ಕಮ್ ಅನ್ನ ನಿಮ್ಗೆ ಡೈಲಿ ಪೇಔಟ್ ಕೊಡ್ತೀವಿ. ಜೊತೆಗೆ ಕಂಪನಿ ಅಚೀವ್ಮೆಂಟ್ ಬೋನಸ್ ಅಂತ ಹೊಸದಾಗಿ ಒಂದು ಯೂನಿಕ್ ಬಿಸ್ನೆಸ್ ಪ್ಲಾನ್ ತಗೊಬಂದಿದೆ. ಇಂಡಿಯಾದಲ್ಲೇ ಇದೊಂದು ಯೂನಿಕ್ ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು. 1:1 ಅಲ್ಲಿ ಕಂಪನಿ ಎಕ್ಸ್ಟ್ರಾ ತನ್ನ ಪ್ರಾಫಿಟ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ಗೆ ಸೇವಿಂಗ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಬೋನಸ್ ಕೊಡ್ತಿದೆ. ಅದು ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಫಸ್ಟ್ ಟೈಮ್ ಮತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಫೀಲ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡಿ ಬಿಸ್ನೆಸ್ ವಾಲ್ಯೂಮ್ ತಗೊಂಡ್ಬರ್ತಾ ಇದಾರೆ. ಅವರಿಗೆ ಒಂದು ಅಲವೆನ್ಸ್ ಟೈಪ್ ಅಲ್ಲಿ ಫೀಲ್ಡ್ ಅಲವೆನ್ಸ್ ಸಹ ಕಂಪನಿ ಈ ಪ್ಲಾನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಜೊತೆಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. ಸೊ ಬರೀ ಫಸ್ಟ್ ಪರ್ಚೇಸ್ ಒಂದಕ್ಕೆ ಇಟ್ಟಿಲ್ಲ, ರೀಪರ್ಚೇಸ್ ಇಟ್ಟಿದ್ದಾರೆ. ಅಂದ್ರೆ 2 ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗುತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ. ಇದು ಕಂಪನಿ ಇನ್ನೊಂದು ಯೂನಿಕ್ ಪ್ಲಾನ್. ಜೊತೆಗೆ ನಮ್ಮ ಕಂಪನಿ ಯಾವುದೇ ರೀತಿ ಆಧಾರ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಇದೆ ಸಾಕು, ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಡುತ್ತೆ. ಮತ್ತೆ BV ಯಾವುದೇ ಕಾರಣಕ್ಕೂ ಲ್ಯಾಪ್ಸ್ ಆಗಲ್ಲ. ಇದು ನಮ್ಮ ಕಂಪನಿಯ USP ಇದೆ. ಅಂದ್ರೆ ಯೂನಿಕ್ ಸೆಲ್ಲಿಂಗ್ ಪ್ರಪೋಷನ್ ಅಂತ ಹೇಳ್ಬೋದು. ನಮ್ಮ ಕಂಪನಿಯ ಬಿಸ್ನೆಸ್ ಪ್ಲಾನ್ ಒಂದು ಯೂನಿಕ್ ಪ್ಲಾನ್ ಅಂತ ಹೇಳಕ್ ಇಷ್ಟ ಆಗುತ್ತೆ. ಫಸ್ಟ್ ಪರ್ಚೇಸ್ ಪ್ಲಸ್ ರೀಪರ್ಚೇಸ್ 2 ಬ್ಲೆಂಡ್ ಆಗಿರಂತ ಒನ್ ಅಂಡ್ ಓನ್ಲಿ ಪ್ಲಾನ್ DLS ಬಿಸ್ನೆಸ್ ಪ್ಲಾನ್. ಸೊ ನಮ್ಮ ಕಂಪನಿಯ ಮಂತ್ರ ವೆರಿ ಸಿಂಪಲ್ ಆಗಿದೆ. ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ದ ನೆಟ್ವರ್ಕ್ ಅಂದ್ರೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ನಮ್ಮ ಕಂಪನಿಯ 4 ರೀತಿ ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ. ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಗಳಿದಾವೆ. ಸೊ ಅದರಲ್ಲಿ ಜ್ಯೂಸಸ್, ಕ್ಯಾಪ್ಸೂಲ್, ಸಿರಪ್ ಫಾರ್ಮೆಟ್ ಇದೆ. 100% ರಿಸಲ್ಟ್ ಕೊಡ್ತಾ ತುಂಬಾ ಒಂದು ಥೌಸಂಡ್ಸ್ ಆಫ್ ಟೆಸ್ಟಿಮೋನಿಸ್ ನಮ್ಮ ಹತ್ರ ಇದೆ. ಅದಲ್ಲದೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಫಸ್ಟ್ ಟೈಮ್ ಸೊಲ್ಯೂಷನ್ ತಗೊಂಡ್ಬಂದಿದೀವಿ. ಬೀಜೋಪಚಾರದಿಂದ ಕಟಾವಾಗವರೆಗೂ ಎಲ್ಲಾ ರೀತಿ ಸೊಲ್ಯೂಷನ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್, ಫಂಗಿಸೈಡ್ ಆರ್ಗ್ಯಾನಿಕ್ ಅಲ್ಲಿ ಡೆವಲಪ್ ಮಾಡಿದೀವಿ. ಕಂಪ್ಲೀಟ್ ಸೊಲ್ಯೂಷನ್ ಆಗಿದೀವಿ ನಾವು. ಅದೆಲ್ಲಕ್ಕಿಂತ ಮತ್ತೆ ಇನ್ನೊಂದು ಬಯೋಮ್ಯಾಗ್ನೆಟಿಕ್ ಬೆಡ್ ಇದೆ. ಸೊ ಬಯೋಮ್ಯಾಗ್ನೆಟಿಕ್ ಬೆಡ್ ನಿಮ್ಗೆಲ್ಲ ಗೊತ್ತಿರಂಗೆ ಮ್ಯಾಟ್ರಸಸ್ ನ್ಯಾಚುರಲ್ ಥೆರಪಿ ಅನ್ಬೋದು. ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನ ಬಳಸ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಡೆವಲಪ್ ಮಾಡೋದು ಅದ್ಭುತವಾದ ರಿಸಲ್ಟ್ ಕೊಡ್ತಿದೆ ಇದನ್ನು. ಅದ್ರ ಜೊತೆಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ. ಒಟ್ಟು 4 ಕ್ಯಾಟಗರಿ ಪ್ರಾಡಕ್ಟ್ಸ್ ನಮ್ಮ ಕಂಪನಿ ಇದೆ. ಸೊ ನಾವು ಒಟ್ಟು 8 ರೀತಿ ಇನ್ಕಮ್ ನ ಕೊಡ್ತಿದೀವಿ. 1ನೇದು ಮ್ಯಾಚಿಂಗ್ ಇನ್ಕಮ್, 2ನೇದು ರಿಟೇಲ್ ಪ್ರಾಫಿಟ್, 3ನೇದು ಅಚೀವ್ಮೆಂಟ್ ಬೋನಸ್, 4ನೇದು ಮ್ಯಾಚಿಂಗ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್, 5ನೇದು ರೀಪರ್ಚೇಸ್ ಇನ್ಕಮ್, 6ನೇದು ರೀಪರ್ಚೇಸ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್, ಮಂತ್ಲಿ ಫೀಲ್ಡ್ ಅಲೈನ್ಸ್ ಅಂಡ್ ಫ್ರಾಂಚೈಸ್ ಇನ್ಕಮ್ ಅಂತ ಹೇಳಿ ಟೋಟಲ್ 8 ಟೈಪ್ಸ್ ಆಫ್ ಇನ್ಕಮ್ ಅನ್ನ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತಾ ಇದೀವಿ. ಸೊ ನಮ್ಮ ಕಂಪನಿಯಲ್ಲಿ ಫಸ್ಟ್ ಪರ್ಚೇಸ್ ಅಂತ ಅಂದ್ರೆ ಫ್ರೀ ರಿಜಿಸ್ಟ್ರೇಷನ್ ಇದೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು ಫ್ರೀ ರಿಜಿಸ್ಟ್ರೇಷನ್ ಇದೆ. ನೀವು ಆಕ್ಟಿವೇಶನ್ ಮಾಡ್ಕೊಂಡು ನಿಮ್ಗೆ ಇನ್ಕಮ್ ಜನರೇಷನ್ ಆಗ್ಬೇಕಂದ್ರೆ ಒಂದು ಫಸ್ಟ್ ಪರ್ಚೇಸ್ ಅಂತ ಇಟ್ಟಿದೀವಿ. ಅಂದ್ರೆ ನೀವು ಖರೀದಿ ಮಾಡ್ಬೇಕಾಗುತ್ತೆ. ಖರೀದಿ ಮಾಡೋದಕ್ಕೆ ನಮ್ಮಲ್ಲಿ ಪರ್ಚೇಸ್ ಆಗಲಿ 4 ರೀತಿ ಕ್ಯಾಟಗರಿನ ಇಟ್ಟಿದೀವಿ. 1,500 ರೂಪಾಯಿಂದ ಹಿಡಿದು 10,000 ರೂಪಾಯಿವರೆಗೂ. ಅಂದ್ರೆ ಇದನ್ನ ನಾವು ಆಕ್ಚುಲಿ ಅಮೌಂಟ್ ಅಲ್ಲಿ ಹೇಳ್ಬಾರ್ದು, PV ಅಂತ ಕರಿತೀವಿ. ಫಸ್ಟ್ ಪರ್ಚೇಸ್ ನ ಪಾಯಿಂಟ್ ವ್ಯಾಲ್ಯೂ ಅಂತ ಕರಿತೀವಿ. 15 PV ಇಂದ ಹಿಡಿದು 100 PV ವರೆಗೂ ನೀವು ಫಸ್ಟ್ ಪರ್ಚೇಸ್ ಮಾಡ್ಕೊಬಹುದು. ಸೊ 15 PV ಗೆ ನಿಮ್ಗೆ ಅದನ್ನ ಅಪ್ರಾಕ್ಸಿಮೇಟ್ಲಿ 1,500 ರೂಪಾಯಿ ಅಮೌಂಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಜ್ಯೂಸಸ್ ಗಳನ್ನ ಇಟ್ಟಿದೀವಿ. ಹೆಲ್ತ್ ಕೇರ್ ಜ್ಯೂಸಸ್ ನ ಯಾವ್ದಾರ ಒಂದು ಸೆಲೆಕ್ಟ್ ಮಾಡಬಹುದು. 35 PV ಅಪ್ರಾಕ್ಸಿಮೇಟ್ಲಿ 3,500 ರೂಪಾಯಿ ಆಗುತ್ತೆ. ಅದಕ್ಕೂ ಸಹ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ನ ಇಟ್ಟಿದೀವಿ. ಸೊ 5,000 ರೂಪಾಯಿದು 50 PV ಅಪ್ರಾಕ್ಸಿಮೇಟ್ಲಿ 5,000 ರೂಪಾಯಿ ಆಗುತ್ತೆ. ಅದಕ್ಕೆ ನಿಮ್ಗೆ ಹೆಲ್ತ್ ಕೇರ್ ಪ್ಲಸ್
ಅಥವಾ ಪ್ಲಸ್ ಅಲ್ಲ ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗುತ್ತೆ. 4ನೇ ಕ್ಯಾಟಗರಿ ಬಂದು 100 PV ಅಪ್ರಾಕ್ಸಿಮೇಟ್ಲಿ 10,000 ರೂಪಾಯಿ ಆಗುತ್ತೆ. ಅದರಲ್ಲಿ ನಿಮ್ಗೆ 3 ರೀತಿಯ ಆಪ್ಷನ್ಸ್ ನ ಕೊಟ್ಟಿದೀವಿ. ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ನ ತಗೊಬಹುದು, ಅಥವಾ ಬಯೋಮ್ಯಾಗ್ನೆಟಿಕ್ ಕಿಟ್ ನ ತಗೊಬಹುದು, ಅಥವಾ ಅಗ್ರಿಕಲ್ಚರ್. ಇದ್ರಲ್ಲಿ ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಬಿಸ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ನಾನು ಹೇಳ್ದಂಗೆ ನಿಮಗೆ ಒಂದು ಅಮೌಂಟ್ ಹೇಳಿದ್ನಲ್ಲ, 15 PV ಗೆ ಅಪ್ರಾಕ್ಸಿಮೇಟ್ಲಿ 1.5 ಸಾವಿರ ಆಗುತ್ತೆ ಅಂತ. 15, 35, 50, 100 PV ಅಂತೀವಿ. PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ ಅಂತ. ಸೊ ಇದರಲ್ಲಿ ಫಸ್ಟ್ ಪರ್ಚೇಸ್ ಅಲ್ಲಿ ಮೊದಲನೇ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ನಾವು ಒಂದು ಕ್ಯಾಪಿಂಗ್ ಇಟ್ಟಿದೀವಿ. ಸೊ 15 PV ಲಿ ಯಾರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಅಪ್ ಟು 3,000 rupees ಪರ್ ಡೇ ಅರ್ನಿಂಗ್ ಕೆಪಾಸಿಟಿ ಇರುತ್ತೆ. 35 PV ಲಿ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ 6,000 ರೂಪಾಯಿ ಅರ್ನಿಂಗ್ ಕೆಪಾಸಿಟಿ ಇರುತ್ತೆ. ಯಾರು 50 PV ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಪರ್ ಡೇ 10,000 rupees ಅರ್ನಿಂಗ್ ಕೆಪಾಸಿಟಿ ಇರುತ್ತೆ. ಅದೇ 100 PV ಲಿ ಯಾರು ಜಾಯ್ನಿಂಗ್ ಮಾಡ್ತಾರೋ ಅಥವಾ ಯಾರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೋ ಅವರಿಗೆ ಪರ್ ಡೇ 20,000 ಕ್ಯಾಪಿಂಗ್. ಪರ್ ಡೇ 20,000 ಅಂದ್ರೆ ಮಂತ್ಲಿ 6 lakh ವರೆಗೂ ಒಂದು ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ಅರ್ನ್ ಮಾಡುವಂತ ಎಕ್ಸ್ಟ್ರಾರ್ಡಿನರಿ ಆಪರ್ಚುನಿಟಿ ಕಂಪನಿ ಕೊಟ್ಟಿದೆ. ಮೊದಲನೇ ಇನ್ಕಮ್ ತಗೊಬೇಕು 1:2 ಆರ್ 2:1 ಆಗ್ಬೇಕು. ಅದಾದ್ಮೇಲೆ 1:1 ಅಲ್ಲಿ ನಿಮ್ಗೆ ಕಂಪನಿ ಅಲೋ ಮಾಡುತ್ತೆ. ನೋಡಿ, ನಿಮ್ಗೆ ಫಸ್ಟ್ ಮ್ಯಾಚಿಂಗ್ ಆದ್ಮೇಲೆ ಅದೇ ಮ್ಯಾಚಿಂಗ್ ಇನ್ಕಮ್ ಹೇಗೆ ಬರುತ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಲೆಫ್ಟ್ ಟು ರೈಟ್ PV ಏನ್ ಬಿಸ್ನೆಸ್ ಬರುತ್ತೆ, 100 PV 100 PV. ಫಾರ್ ಎಕ್ಸಾಂಪಲ್ ನಾನು 100 PV ಎಕ್ಸಾಂಪಲ್ ತಗೊಂತೀನಿ. 100 PV ಅಂದ್ರೆ 10,000 ರೂಪಾಯಿ ಅಮೌಂಟ್ ಅಂತ ಹೇಳಿದ್ದೆ ಅಪ್ರಾಕ್ಸಿಮೇಟ್ಲಿ. ನಿಮ್ಮ ಲೆಫ್ಟ್ ಆರ್ಗನೈಸೇಷನ್ ಇಂದ 100 PV ಬಿಸ್ನೆಸ್, ರೈಟ್ ಆರ್ಗನೈಸೇಷನ್ ಇಂದ 100 PV ಬಂದಿದೆ ಅಂದ್ರೆ 10,000 ಬಿಸ್ನೆಸ್ ಇವತ್ತು ಬಂದಿದೆ ಅಂದ್ರೆ ಮ್ಯಾಚ್ ಮಾಡಿ ನಿಮ್ಗೆ 10%, 1,000 rupees ಇನ್ಕಮ್ 10% ಡಿಡಕ್ಷನ್ ಆಗಿ 900 rupees ನಿಮ್ಮ ಅಕೌಂಟಿಗೆ ನೆಕ್ಸ್ಟ್ ಡೇ ಕ್ರೆಡಿಟ್ ಆಗುತ್ತೆ. ಸೊ ನಿಮ್ಮ ಲೆಫ್ಟ್ ಆರ್ಗನೈಸೇಷನ್ ಇಂದ ಯಾವತ್ತು 2 ಲಕ್ಷ ಬಿಸ್ನೆಸ್ ಬರುತ್ತೆ, ರೈಟ್ ಆರ್ಗನೈಸೇಷನ್ ಇಂದ ಯಾವತ್ತು 2 ಲಕ್ಷ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 2 ಲಕ್ಷ ಬಿಸ್ನೆಸ್ ವಾಲ್ಯೂಮ್ ಬರುತ್ತೆ. ಅವಾಗ ಮ್ಯಾಚಿಂಗ್ ಮಾಡಿ ನಿಮ್ಗೆ 20,000 ರೂಪಾಯಿ ಅಮೌಂಟ್ ಕಂಪ್ನಿಯಿಂದ ಬರುತ್ತೆ. ಇದು ಮೊದಲನೇ ಇನ್ಕಮ್. ಸೊ ತದನಂತರ ನಮ್ಮ ಕಂಪ್ನಿಯಲ್ಲಿ ನೀವು ಏನ್ ಪರ್ಚೇಸ್ ಮಾಡ್ತೀರೋ ಅದಕ್ಕೆ ನಮ್ಮ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಂತ ಹೇಳ್ಬಿಟ್ಟು DP ಇಲ್ಲಿ 40% ವರೆಗೂ ಅಪ್ ಟು 40% ಡಿಸ್ಕೌಂಟ್ ಅಲ್ಲಿ ಕೊಡುತ್ತೆ. ಸೊ ನೀವು ಅದನ್ನ ರಿಟೇಲ್ ಪ್ರಾಫಿಟ್ ಆಗಿ ತಗೊಬಹುದು. ಎರಡನೇ ಇನ್ಕಮ್ ಬಂದು ರಿಟೇಲ್ ಪ್ರಾಫಿಟ್. ಸೊ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಲಿ ನೋನಿ ಜ್ಯೂಸ್ ಇದೆ, 1,250 ರೂಪಾಯಿ MRP ಇದೆ. DP ಬಂದ್ಬಿಟ್ಟು 840 ರೂಪಾಯಿ ಇದೆ. ಸೊ 410 ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನೀವು ಇದನ್ನ ಪರ್ಚೇಸ್ ಮಾಡ್ಕೊಂಡು ನೀವೇ ಸೆಲ್ಫ್ ಯೂಸ್ ಮಾಡ್ಕೊಂಡ್ರೆ 410 ರೂಪಾಯಿ ಉಳಿಸ್ದಂಗೆ, ಅದನ್ನ ನೀವು ಯಾರಿಗಾರ ಸೇಲ್ ಮಾಡಿದ್ರೆ 410 ರಿಟೇಲ್ ಪ್ರಾಫಿಟ್ ಮಾಡ್ದಂಗೆ. ಇದು ನಮ್ಮ ಕಂಪನಿಯ ಒಂದು ಎರಡನೇ ಅಮೋಘವಾದ ಒಂದು ಪ್ರಾಫಿಟ್. ಸೊ ಮೂರನೇ ಇನ್ಕಮ್ ಬಂದ್ಬಿಟ್ಟು ಕಂಪನಿಯಿಂದ ಅಚೀವ್ಮೆಂಟ್ ಬೋನಸ್ ಅಂತೀವಿ. ದಿಸ್ ಈಸ್ ಅನ್ ಯೂನಿಕ್ ಬಿಸ್ನೆಸ್ ಪ್ಲಾನ್. ಇದು ಎಲ್ಲರಿಗಿಂತನೂ ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಆಗಿ ನಮ್ಮ ಕಂಪನಿ MD ಸರ್ ಡಿಸೈನ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಇದು 1:1 ಅಲ್ಲಿ ಬೋನಸ್ ಕೊಡ್ತಾರೆ ಪ್ರಪ್ರಥಮ ಕಂಪನಿ. ಸೊ ಏನಪ್ಪಾ ಅಂದ್ರೆ, ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಕಂಪನಿ ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿ ಏನ್ ಮಾಡುತ್ತೆ ಅಂದ್ರೆ, ನೀವು ಫಸ್ಟ್ ಅಲ್ಲಿ ಯಾವಾಗ ನೀವು 1000 PV ಮ್ಯಾಚಿಂಗ್ ಮಾಡ್ಕೊತೀರಾ ಅಂದ್ರೆ 10,000 ರೂಪಾಯಿ ಇನ್ಕಮ್ ಮಾಡ್ತಿರೋ, ನಮ್ಮ ಕಂಪನಿ ನಿಮಗೆ ಮ್ಯಾಚಿಂಗ್ ಇನ್ಕಮ್ ಅಲ್ಲಿ 10,000 ರೂಪಾಯಿ ಆದಾಗ ಮತ್ತೆ ನಿಮ್ಮ ಅಕೌಂಟಿಗೆ 10,000 ರೂಪಾಯಿ ಬೋನಸ್ ಆಗಿ ಕೊಡುತ್ತೆ. ದಿಸ್ ಇಸ್ ಕಾಲ್ಡ್, ನೋಡಿ 10,000 ರೂಪಾಯಿ ಇವತ್ತು ಫೀಲ್ಡ್ ಅಲ್ಲಿ ನೀವು ಎಕ್ಸ್ಪೆನ್ಸಸ್ ಮಾಡ್ತಿರ್ತೀರಾ. ಮ್ಯಾಚಿಂಗ್ ಇನ್ಕಮ್ ಏನ್ ಡೈಲಿ ಇನ್ಕಮ್ ಬರ್ತಿರುತ್ತೆ ಅದನ್ನ ಎಕ್ಸ್ಪೆನ್ಸಸ್ ಮಾಡ್ತೀರಾ. ಒಂದು ಸರಿ 10,000 rupees ಕೊಟ್ಟಾಗ ನೀವು ಸೇವಿಂಗ್ ಮಾಡ್ಕೊಂತೀರಾ. ದಿಸ್ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ಲಾನ್. ನಮ್ಮ ಕಂಪನಿ ನಮ್ಮ ನೆಟ್ವರ್ಕರ್ಗೆ, ಎಸ್ಪೆಷಲಿ ಮಲ್ಟಿ ಲೆವೆಲ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಒಂದು ಸೇವಿಂಗ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಪ್ರಾಫಿಟ್ ಅಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ. ಎರಡನೇ ಸ್ಟೇಜ್ ಬಂದಾಗ 16 ಅಂದ್ರೆ 1,600 PV ಗೆ ನೀವು ಮ್ಯಾಚಿಂಗ್ ಆದಾಗ ನಿಮಗೆ ಮ್ಯಾಚಿಂಗ್ ಇನ್ಕಮ್ 16,000 ರೂಪಾಯಿ ಬರುತ್ತೆ. 16,000 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಗೆ ಮತ್ತೆ ನಿಮ್ಮ ಅಕೌಂಟಿಗೆ 16,000 ರೂಪಾಯಿ ಬೋನಸ್ ಹಾಕ್ತಿವಿ. 10,000 + 6 ಅಲ್ಲ, ಮತ್ತೆ ಫಸ್ಟ್ ಇಂದ. ಯಾಕಂದ್ರೆ 10,000 ಅಂದ್ರೆ 1000 PV ಮ್ಯಾಚ್ ಆಗಿದ್ದಕ್ಕೆ 10,000 ಇನ್ಕಮ್ ಬಂದಿದ್ದಕ್ಕೆ 10,000 ಕೊಟ್ಟಾಯ್ತು. ಮತ್ತೆ ನೀವು 1,600 PV ಮ್ಯಾಚಿಂಗ್ ಮಾಡ್ಕೊಂಡಾಗ 16,000 ರೂಪಾಯಿ ಏನ್ ಇನ್ಕಮ್ ಬರುತ್ತೆ ಅದಕ್ಕೆ ಮತ್ತೆ ನಿಮಗೆ 16,000 ರೂಪಾಯಿ ನಿಮ್ಮ ಅಕೌಂಟಿಗೆ ಒಂದೇ ಸಲ ಹಾಕ್ತಿವಿ. ಅದೇ ರೀತಿ ಮೂರನೇ ಬೋನಸ್ ಬಂದ್ಬಿಟ್ಟು 32,000 ರೂಪಾಯಿಗೆ 32,000 ರೂಪಾಯಿ ಮತ್ತೆ ಬೋನಸ್ ಹಾಕ್ತಿವಿ. 64,000ಕ್ಕೆ ಯಾವಾಗ ನೀವು ಮ್ಯಾಚಿಂಗ್ ಇನ್ಕಮ್ ಮಾಡ್ತೀರಾ ನೋಡಿ, ಬಲ್ಕ್ ಆಗಿ 64,000 ಒಂದು ಶಾರ್ಟ್ ಅಲ್ಲಿ ಬರುತ್ತೆ. ಜೊತೆಗೆ ಒಂದು ಗೋವಾ ಟ್ರಿಪ್ ಸಿಗುತ್ತೆ. ನಿಮ್ಗೆ 1,30,30,000 ರೂಪಾಯಿ ಮ್ಯಾಚಿಂಗ್ ಅಲ್ಲಿ ಯಾವಾಗ ಇನ್ಕಮ್ ಬರುತ್ತೆ ಮತ್ತೆ ನಿಮ್ಮ ಅಕೌಂಟಿಗೆ 1,30,30,000 ಒಂದೇ ದಿನದಲ್ಲಿ ಬರುತ್ತೆ. ಜೊತೆಗೆ ಒಂದು ಲ್ಯಾಪ್ಟಾಪ್ ಸಿಗುತ್ತೆ. ನೀವು ಯಾವಾಗ 2,60,60,000 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಮಾಡ್ತೀರಾ ಒಂದೇ ಸಲ ನಿಮ್ಗೆ 2,60,60,000 ರೂಪಾಯಿ ಬರುತ್ತೆ. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಸಿಗುತ್ತೆ. ಜೊತೆಗೆ ನಿಮ್ಗೆ 5,50,000 ರೂಪಾಯಿ ಯಾವಾಗ ಮ್ಯಾಚಿಂಗ್ ಇನ್ಕಮ್ ಮಾಡ್ತೀರಾ ಒಂದೇ ಸರಿ ನಿಮ್ಗೆ 5,50,000 ರೂಪಾಯಿ ಬರುತ್ತೆ. ಜೊತೆಗೆ ಒಂದು ಫುಲ್ಲಿ ಪೇಡ್ ಬೈಕ್ ಸಿಗುತ್ತೆ. ಯಾವಾಗ ನೀವು 12 ಲಕ್ಷ ರೂಪಾಯಿ ಮ್ಯಾಚಿಂಗ್ ಅಲ್ಲಿ ಮಾಡ್ಕೊಂತೀರೋ ಮತ್ತೆ ನಿಮ್ಮ ಅಕೌಂಟಿಗೆ 12 ಲಕ್ಷ ಬೋನಸ್ ಕೊಡ್ತೀವಿ. ನೋಡಿ ಇವೆಲ್ಲ ದಿಸ್ ಇಸ್ ಲೈಫ್ ಚೇಂಜಿಂಗ್. ಒಂದೇ ಸಲ 12 ಲಕ್ಷ ಬಂದಾಗ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ. ಸೊ 2 ಲಕ್ಷ ವರ್ತ್ ಆಫ್ ಕಾರ್ ಫಂಡ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ. ಯಾವಾಗ ನೀವು 25 ಲಕ್ಷ ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಮಾಡ್ತೀರಾ ಒಂದೇ ಸಲ ನಿಮ್ಮ ಅಕೌಂಟಿಗೆ 25 ಲಕ್ಷ ಕೊಡೋದಲ್ಲದೆ ಇನ್ನೂ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಾರ್ ಫಂಡಿಂಗ್ ಅಂತ ಕೊಡ್ತೀವಿ.
ಯಾವಾಗ ನೀವು 50 ಲಕ್ಷ ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಮಾಡ್ತೀರೋ ಮತ್ತೆ ನಿಮ್ಮ ಅಕೌಂಟಿಗೆ 50 ಲಕ್ಷ ರೂಪಾಯಿ ಬೋನಸ್ ಹಾಕ್ತಿವಿ. 10 ಲಕ್ಷ ರೂಪಾಯಿ ವರ್ತ ಬ್ರಾಂಡ್ ನ್ಯೂ ಕಾರ್ನ ನಾವೇ ಗಿಫ್ಟ್ ಆಗಿ ಕೊಡ್ತೀವಿ. ಯಾವಾಗ ನೀವು 1 ಕೋಟಿ ಇನ್ಕಮ್ ನಮ್ಮ ಕಂಪ್ನಿಯಿಂದ ಮಾಡ್ತೀರಾ ಮತ್ತೆ ನಿಮ್ಮ ಅಕೌಂಟಿಗೆ ಒಂದೇ ದಿನಕ್ಕೆ 1 ಕೋಟಿ ಇನ್ಕಮ್ ಬರುತ್ತೆ. ಪ್ಲಸ್ 25 ಲಕ್ಷ ಹೌಸ್ ಫಂಡ್ ನಾಗ ಸಾಕು ಕೊಡುತ್ತೆ. ಸರ್ ಇದು ಗೇಮ್ ಚೇಂಜರ್. ದಿಸ್ ಪ್ಲಾನ್ ಇಸ್ ಎ ಗೇಮ್ ಚೇಂಜರ್. ಮತ್ತೆ 2.5 ಕೋಟಿ ಯಾವಾಗ ಇನ್ಕಮ್ ಬರುತ್ತೆ ಮತ್ತೆ ನಿಮ್ಮ ಅಕೌಂಟಿಗೆ 2.5 ಕೋಟಿ ಹಾಕೋದ್ರಿಂದ ಒಂದು ಬೆನ್ಸ್ ಕಾರ್ ಸಿಗುತ್ತೆ. ಯಾವಾಗ ನೀವು 5 ಕೋಟಿ ಇನ್ಕಮ್ ಮಾಡ್ತೀರಾ ನಮ್ಮ ಕಂಪ್ನಿಲಿ, ಸೊ ಅಷ್ಟೊತ್ತಿಗೆಲ್ಲ ನೀವು ಸೀಲಿಂಗ್ ಅಲ್ಲಿ ಇರ್ತೀರಾ, ಪರ್ ಡೇ ಇನ್ಕಮ್ 6 ಲ್ಯಾಕ್ ಹೋಗ್ತಾ ಇರುತ್ತೆ. ಸೊ ನೀವು 5 ಕೋಟಿ ಇನ್ಕಮ್ ಯಾವಾಗ ಮಾಡ್ತೀರಾ ಮತ್ತೆ ನಿಮ್ಮ ಅಕೌಂಟಿಗೆ 5 ಕೋಟಿ ಬರೋದಲ್ಲದೆ 30-40 ಬಿಲ್ಟ್ ಹೌಸ್ ನ ನಾವೇ ಕೊಡ್ತೀವಿ. ಯಾವಾಗ 10 ಕೋಟಿ ಇನ್ಕಮ್ ಮಾಡ್ತೀರಾ ಮತ್ತೆ ನಿಮ್ಮ ಅಕೌಂಟಿಗೆ 10 ಕೋಟಿ ಬರುತ್ತೆ. ಪ್ಲಸ್ 40-50ಲಿ ಬಿಲ್ಟ್ ಹೌಸ್ ಸಿಗುತ್ತೆ. ಯಾವಾಗ ನಿಮಗೆ 20 ಕೋಟಿ ಇನ್ಕಮ್ ಮಾಡ್ತಿರೋ ಕಂಪ್ನಿಯಿಂದ 20 ಕೋಟಿ ಸಿಗುತ್ತೆ. ಪ್ಲಸ್ 1 ಎಕರ್ ಫಾರ್ಮ್ ಹೌಸ್ ನ ಕಂಪ್ನಿ ಕೊಡುತ್ತೆ. ಸೊ ಇಷ್ಟು ನಿಮ್ಗೆ ಫಸ್ಟ್ ಪರ್ಚೇಸ್ ಅಲ್ಲಿ ಸಿಕ್ತು. ಏನು ಮ್ಯಾಚಿಂಗ್ ಇನ್ಕಮ್ 10%, ಬೋನಸ್ 10% ಎಕ್ಸ್ಟ್ರಾ ಸಿಗ್ತದೆ, ಪ್ಲಸ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ 3 ಇನ್ಕಮ್ ಆಯ್ತು. ಜೊತೆಗೆ 4ನೇದು ಬಂದ್ಬಿಟ್ಟು ರಿಟೇಲ್ ಪ್ರಾಫಿಟ್ ನಿಮ್ಗೆ ಅರ್ಥ ಆಗಿದೆ. ಇದಲ್ದೆ ಕಂಪನಿ ಕನ್ಸಿಸ್ಟೆನ್ಸಿ ಇನ್ಕಮ್ ಸಹ ಕೊಡ್ತಿದೆ. ಏನಪ್ಪಾ ಅಂದ್ರೆ ನೀವು ಸೆಲ್ಫ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ರೀಪರ್ಚೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 10,000 ರೂಪಾಯಿ ಪ್ರಾಡಕ್ಟ್ ನ ಖರೀದಿ ಮಾಡಿದ್ರೆ ಕಂಪನಿ 10% ಪ್ರಾಡಕ್ಟ್ ನ ನಿಮಗೆ ಗಿಫ್ಟ್ ಆಗಿ ಕೊಡುತ್ತೆ MRP ಇದು. ಸೊ ಅದಕ್ಕೂ ಸಹ ಕಂಪನಿ 2 ತಿಂಗಳ ಕಾಲಾವಕಾಶ ಕೊಡುತ್ತೆ. 2 ತಿಂಗಳ ಒಳಗಡೆ ನೀವು 10,000 ರೂಪಾಯಿ ಪ್ರಾಡಕ್ಟ್ ಏನಾದ್ರು ನಿಮ್ಮ ಸೆಲ್ಫ್ ಐಡಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ 10% ಕೊಡುತ್ತೆ. ಅಕಸ್ಮಾತ್ ನೀವು 1 ಲಕ್ಷ ಪ್ರಾಡಕ್ಟ್ ನ ಸೆಲ್ಫ್ ಖರೀದಿ ಮಾಡಿದ್ರೆ ನಿಮಗೆ 1 ಲಕ್ಷಕ್ಕೆ 10% ತರ 10,000 ರೂಪಾಯಿ MRP ಪ್ರಾಡಕ್ಟ್ ನಿಮಗೆ ಗಿಫ್ಟ್ ಆಗಿ ಸಿಗುತ್ತೆ. ಸೊ ನಿಮಗೆ ನೋಡಿ ಅದಕ್ಕೆ BVನೂ ಸಿಗುತ್ತೆ ಸೆಲ್ಫ್ ಅಲ್ಲಿ. ಮತ್ತೆ ನಮ್ಮ ಕಂಪನಿಯ ಒಂದು ಪ್ಲಾನ್ ಎಕ್ಸ್ಟ್ರಾರ್ಡಿನರಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ BV ಸಿಗೋದಲ್ದೆ ನಮ್ಮ ಕಂಪನಿ ಆ BVನ ನಿಮ್ಮ ಆ ಸೈಕಲ್ ನ 15 ದಿವಸ ನಮ್ದು ರೀಪರ್ಚೇಸ್ ಇನ್ಕಮ್ ಎವ್ರಿ 15 ಡೇಸ್ ಇರೋದ್ರಿಂದ ಆ 15 ದಿವಸದ ಒಳಗಡೆ ನಿಮ್ಮ BVನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯಾವ ಆರ್ಗನೈಸೇಷನ್, ಲೆಫ್ಟ್ ಆರ್ಗನೈಸೇಷನ್, ರೈಟ್ ಆರ್ಗನೈಸೇಷನ್ ಅಲ್ಲಿ ಕಮ್ಮಿ ಇರುತ್ತೋ ಅಲ್ಲಿಗೆ ಆ BVನ ಕೊಟ್ಟು ನಿಮ್ಗೆ ಇನ್ಕಮ್ ಜನರೇಟ್ ಆಗುತ್ತೆ. ಅಂದ್ರೆ ನಿಮ್ಮ ಮಾಡುವ ಸೆಲ್ಫ್ ಪರ್ಚೇಸ್ಗೂ ಸಹ ರೀಪರ್ಚೇಸ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಅದಲ್ದೇನೆ ನಮ್ಮ ಕಂಪ್ನಿಲಿ ರೀಪರ್ಚೇಸ್ ಒಂದು ಎಕ್ಸ್ಟ್ರಾರ್ಡಿನರಿ ಡಿಸೈನ್ ಮಾಡಿದ್ದಾರೆ ನಮ್ಮ MD ಸರ್. ಸೊ ಇದು ಎವ್ರಿ 15 ಡೇಸ್ ಒಂದ್ಸಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. 6ನೇ ತಾರೀಕಿಂದ 20ನೇ ತಾರೀಕಿಗೆ ಒಂದು ಸೈಕಲ್ ಇರುತ್ತೆ, 21ನೇ ತಾರೀಕಿಂದ 5ನೇ ತಾರೀಕಿಗೆ ಒಂದು ಸೈಕಲ್ ಇರುತ್ತೆ. ಸೊ ಆ 15 ದಿವಸ ಒಳಗಡೆ ಏನು BV ನಿಮ್ಮ ಅಂಡರ್ ಬರುತ್ತೆ ರೀಪರ್ಚೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 1000 ರೂಪಾಯಿ ಪ್ರಾಡಕ್ಟ್ ನ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ 400 BV ವರೆಗೂ ಸಿಗುತ್ತೆ. ಒಂದ್ರಲ್ಲಿ ಎಕ್ಸ್ಟ್ರಾ ಸಿಗ್ಬೋದು, ಒಂದ್ರಲ್ಲಿ ಕಮ್ಮಿ ಸಿಗ್ಬೋದು, ಒಂದ್ರಲ್ಲಿ ಜಾಸ್ತಿ ಸಿಗ್ಬೋದು, ಬಟ್ ಅಪ್ರಾಕ್ಸಿಮೇಟ್ ನಿಮಗೆ 400 BV ಸಿಗುತ್ತೆ. ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ಆರ್ಗನೈಸೇಷನ್ ಇಂದ 1 ಲಕ್ಷ ಪರ್ಚೇಸ್ ಆಗಿದೆ, ರೈಟ್ ಆರ್ಗನೈಸೇಷನ್ ಇಂದ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ನ ಪರ್ಚೇಸ್ ಆಗಿದೆ ಅಂದ್ರೆ 40,000 BV ಸ್ಟ್ರೈಟ್ ಅವೇ ಡೈರೆಕ್ಟ್ಲಿ 20% ಕೊಡ್ತೀವಿ. ಸ್ಟ್ರೈಟ್ ಅವೇ ಡೈರೆಕ್ಟ್ಲಿ 20% ನಿಮ್ಗೆ 8,000 ರೂಪಾಯಿ ನಿಮಗೆ ಇನ್ಕಮ್ ಸಿಗುತ್ತೆ. ನೋಡಿ ಲೀಡರ್ಸ್, ಸೊ ಎಷ್ಟು ಕಂಪ್ನಿಗಳು ರೀಪರ್ಚೇಸ್ ಅಲ್ಲಿ ನಿಮಗೆ 5%, 6%, 20% ಕೊಡೋದಕ್ಕೆ ಎಷ್ಟೋ ಇನ್ಕಮ್ ನ, ಎಷ್ಟೋ ಟಾರ್ಗೆಟ್ ನ, ಎಷ್ಟೋ ಲೈನ್ ಗಳನ್ನ ಮೇಂಟೈನ್ ಮಾಡಬೇಕು, ಸೆಲ್ಫ್ ಪರ್ಚೇಸ್ ಮಾಡಬೇಕು, ಕಂಡೀಷನ್ ಇಟ್ಟಿದ್ದಾರೆ. 20% ತಗೋಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ಡೈರೆಕ್ಟ್ ಬಂದೆ ಪ್ರಥಮ ದಿನದಿಂದಲೇ ನಿಮ್ಗೆ 20% ರೀಪರ್ಚೇಸ್ ಇನ್ಕಮ್ ಸಿಗುತ್ತೆ. ಎಲ್ಲಿವರೆಗೆ ನೀವು 3,74,995 BV ಅಚೀವ್ ಮಾಡ್ಕೊಂತೀರೋ ಮ್ಯಾಚಿಂಗ್ ಅಲ್ಲಿ, ಅದ ನಂತರ ನಿಮ್ಮ ಪರ್ಸೆಂಟೇಜ್ ಸ್ಲ್ಯಾಬ್ 20% ಇಂದ 22% ಜಂಪ್ ಆಗುತ್ತೆ. ಅದೇ ರೀತಿ ಅಪ್ ಟು 30% ವರೆಗೂ ಅವಕಾಶ ಇದೆ. ನೋಡಿ ಫಾರ್ ಎಕ್ಸಾಂಪಲ್ ನೀವು 30% ಗೆ ರೀಚ್ ಆಗಿದ್ದೀರ ಅಂದ್ಮೇಲೆ ನಿಮ್ಗೆ ಬಿಸ್ನೆಸ್ ಆಧಾರದ ಮೇಲೆ 30% ಕೊಡ್ತಿಲ್ಲ. ನಿಮ್ಗೆ ಒಂದ್ಸಲಿ ರೀಚ್ ಆದ್ಮೇಲೆ ಮುಗೀತು. ನಿಮ್ಮ ಬಿಸ್ನೆಸ್ ವಾಲ್ಯೂಮ್ 30% ರೀಚ್ ಆದ್ಮೇಲೆ ಕೇವಲ 1,000 ಬಿಸ್ನೆಸ್ ವಾಲ್ಯೂಮ್ ಬಂದ್ರು ಸಹ ನಿಮ್ಗೆ 30% ಇನ್ಕಮ್ ಕೊಡ್ತಾರೆ. ಇದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಎಷ್ಟೋ ಕಂಪ್ನಿಲಿ ರ್ಯಾಂಕ್ ಕೊಡ್ತಾರೆ, ಪರ್ಸೆಂಟೇಜ್ ಕೊಡ್ತಾರೆ, ಆದ್ರೆ ಅವರು ಬಿಸ್ನೆಸ್ ವಾಲ್ಯೂಮ್ ನ ಆ ರ್ಯಾಂಕ್ ನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಆ ಪರ್ಸೆಂಟೇಜ್ ಕೊಡೋದಿಲ್ಲ. ಹೆಸರಿಗೆ ಮಾತ್ರ ರ್ಯಾಂಕ್ ಇರುತ್ತೆ, ಅವ್ರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇರೋದಿಲ್ಲ. ನಮ್ಮ ಕಂಪ್ನಿ ಹಂಗಲ್ಲ. ಒಂದು ಸಲ ನೀವು ಈ ಸ್ಲ್ಯಾಬಿಗೆ ಹೋದ್ಮೇಲೆ ನಿಮಗೆ ನಿಮ್ಮ ಕೆಳಗಡೆ ಎಷ್ಟೇ ಕಡಿಮೆ ಬಿಸ್ನೆಸ್ ಬರ್ಲಿ, ಎಷ್ಟೇ ಜಾಸ್ತಿ ಬಿಸ್ನೆಸ್ ಬರ್ಲಿ, ನಿಮ್ಗೆ ಅದನ್ನ 30% ಫಿಕ್ಸ್ ಆಗಿರುತ್ತೆ. ಅದಲ್ದೇನೆ ನಿಮ್ಗೆ 15 ದಿವಸಕ್ಕೆ ಒಂದು ಸೀಲಿಂಗ್ ಅಮೌಂಟ್ ಇರುತ್ತೆ ರೀಪರ್ಚೇಸ್ ಅಲ್ಲಿ 9,95,811 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 10 ಲಕ್ಷವರೆಗೂ. ಸೊ ಈ ಅಂದ್ರೆ 2 ಸೈಕಲ್ಗೆ ಅಂದ್ರೆ 1 ತಿಂಗಳಿಗೆ 20 ಲಕ್ಷವರೆಗೂ ರೀಪರ್ಚೇಸ್ ಇನ್ಕಮ್ ಮಾಡಬಹುದು. ಪ್ಲಸ್ 6 ಲಕ್ಷ ಫಸ್ಟ್ ಪರ್ಚೇಸ್ ಇನ್ಕಮ್ ಅಪಾರ್ಟ್ ಫ್ರಮ್ ಅವಾರ್ಡ್ಸ್ ರಿವಾರ್ಡ್ಸ್ ನೆಲ್ಲ ಬಿಟ್ಟು ಮಂತ್ಲಿ 26 ನೋಡಿ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ರೀಪರ್ಚೇಸ್ ಅಲ್ಲೂ ಸಹ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇಟ್ಟಿದ್ವಿ. ಸೊ ರೀಪರ್ಚೇಸ್ ಅಲ್ಲಿ ನಿಮ್ಮ ಇನ್ಕಮ್ ಯಾವಾಗ 49,999 ಆಗುತ್ತೆ, ಕಂಪ್ನಿಯಿಂದ ಒಂದು 1 ಡೇ ಟ್ರೈನಿಂಗ್ ಕೊಡ್ತೀವಿ. ಯಾವಾಗ ಮತ್ತೆ ನಿಮ್ಮ ಇನ್ಕಮ್ 99,999 ಆಗುತ್ತೆ, ನಿಮ್ಗೆ ಒಂದು ರೆಸಾರ್ಟ್ ಪ್ರೋಗ್ರಾಮು, ಹಾಗೇನೆ ನಿಮ್ಗೆ ಗೋವಾ ಟ್ರಿಪ್, ಬ್ಯಾಂಕಾಕ್ ಟ್ರಿಪ್ ಅಂತ ಎಲ್ಲ ಇದೆ. ಕಾರ್ ಫಂಡ್, US ಟ್ರಿಪ್, 5 ಲಕ್ಷ 7 ಲಕ್ಷ ಕಾರ್ ಫಂಡ್, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಇನ್ಕಮ್ 40 lakhs ಅಬೋವ್ ಆದ್ಮೇಲೆ ಸೊ ನಿಮ್ಗೆ 2% ಕಂಪ್ನಿ ಟರ್ನ್ ಓವರ್ ಅಲ್ಲಿ ರಾಯಲ್ಟಿ ಇನ್ಕಮ್ ಸಹ ನಿಮ್ಗೆ ಶೇರ್ ಮಾಡ್ತಾರೆ ಕಂಪ್ನಿ. ಅದಲ್ದೇನೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಮಂತ್ಲಿ ಫೀಲ್ಡ್ ಅಲೈನ್ಸ್ ನ ಸಹ ನಾವು ಕೊಟ್ಟಿದೀವಿ. ಸೊ ಇದು ಗೇಮ್ ಚೇಂಜರ್. ನೋಡಿ ನಮ್ಮ ಕಂಪ್ನಿಲಿ ಒಂದು ರ್ಯಾಂಕ್ ಇದೆ, ಡೈರೆಕ್ಟರ್ ಪೋಸ್ಟ್ ಅಂತ. ಡೈರೆಕ್ಟರ್ ಅಂದ್ರೆ ಯಾವಾಗ ನೀವು ನಮ್ಮ ಫಸ್ಟ್ ಪರ್ಚೇಸ್ ಪ್ಲಸ್ ರೀಪರ್ಚೇಸ್ ಎರಡು ಸೇರಿ ನಿಮ್ಮ
ಇನ್ಕಮ್ ಜಸ್ಟ್ 5,000 ಆದಾಗ ನಿಮ್ಗೆ ಡೈರೆಕ್ಟರ್ ಅಂತ ರೆಕಗ್ನಿಷನ್ ಕೊಡ್ತೀವಿ. 5,000 ಡೈರೆಕ್ಟರ್ ಇನ್ಕಮ್ ಮಾಡಿದೀರಾ, ನೀವು ಡೈರೆಕ್ಟರ್ ಆಗಿದ್ದೀರಾ, ನಿಮ್ಮ ಕೆಳಗಡೆ 15,000 BV ನ ಲೆಫ್ಟ್ ಟು ರೈಟ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಆ ಮಂತ್ ಅಲ್ಲಿ, ಆ ಸೈಕಲ್ ಅಲ್ಲ, ಒಂದ್ ಸೈಕಲ್ ಅಲ್ಲ, ನಮ್ದೇನು ಒಂದ್ ತಿಂಗಳಿಗೆ 2 ಸೈಕಲ್ ಇರುತ್ತೆ, ಆದ್ರೆ ಒಂದು ತಿಂಗಳು ಪೂರ್ತಿ 1ನೇ ತಾರೀಕಿನ 31ನೇ ತಾರೀಕು ಒಳಗಡೆ ನೀವು 15,000 BV ಮೇಂಟೈನ್ ಮಾಡಿದ್ರೆ, ಸೊ ನಿಮಗೆ 20% ಹಿಂಗಿದ್ರೆ ರೀಪರ್ಚೇಸ್ ಇನ್ಕಮ್ ಸಿಗುತ್ತೆ 3,000 ರೂಪಾಯಿ. ಅದಲ್ದೇನೆ 4,000 rupees ರೀಪರ್ಚೇಸ್ ಇನ್ಕಮ್ ಗಿಂತ ಹೆಚ್ಚು ಫೀಲ್ಡ್ ಅಲೈನ್ಸ್ 4,000 rupees ಫೀಲ್ಡ್ ಅಲೈನ್ಸ್ ಕೊಡ್ತಾರೆ. ಸಿಲ್ವರ್ ಡೈರೆಕ್ಟರ್ಗೆ ನಿಮಗೆ 30,000 BV ಮೇಂಟೈನ್ ಮಾಡಿದಾಗ 8,000 ರೂಪಾಯಿ. ಅದೇ ರೀತಿ ಗೋಲ್ಡ್ ಡೈರೆಕ್ಟರ್ಗೆ 15,000 ರೂಪಾಯಿ, ಅಪ್ ಟು 15 ಲಕ್ಷವರೆಗೂ ಫೀಲ್ಡ್ ಅಲೈನ್ಸ್ ನ ಕೊಡ್ತಾ ಇದ್ದಾರೆ ಕಂಪನಿ. ಸೊ ದಿಸ್ ಇಸ್ ಗೇಮ್ ಚೇಂಜರ್. ಇದು ನಿಮಗೆ ರೀಪರ್ಚೇಸ್ ನಾನು ಬೇಕಾದ್ರೆ ಗ್ಯಾರಂಟಿ ಮಾಡಿ, ದಾವೆ ಮಾಡಿ ಅಥವಾ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಈ ಕೊಡೋ ಬಿಸ್ನೆಸ್ ಒಳಗೆ ಇಷ್ಟು ಇನ್ಕಮ್ ನ ಯಾವ ಕಂಪ್ನಿನೂ ಕೊಡ್ತಾ ಇಲ್ಲ. ಇಷ್ಟು ದೊಡ್ಡ ಮಟ್ಟದ ಇನ್ಕಮ್ ನ ಕಂಪ್ನಿ ಬೋನಸ್ಸು ಕೊಟ್ಟು, ಫಸ್ಟ್ ಪರ್ಚೇಸ್ ಅಲ್ಲಿ ಅವಾರ್ಡ್ಸ್ ರಿವಾರ್ಡ್ಸ್ ಕೊಟ್ಟು, ರೀಪರ್ಚೇಸ್ ಇನ್ಕಮ್ ಕೊಟ್ಟು, ಅದಕ್ಕೂ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೊಟ್ಟು, ಪ್ಲಸ್ ಫೀಲ್ಡ್ ಅಲೈನ್ಸ್ ಕೊಡ್ತಾರೆ ಪ್ರಪ್ರಥಮ ಕಂಪನಿ DLS. ಅದೇ ರೀತಿ ನಮ್ಮಲ್ಲಿ ಲಾಸ್ಟ್ ಇನ್ಕಮ್ ಬಂದ್ಬಿಟ್ಟು ಫ್ರಾಂಚೈಸಿ ಇನ್ಕಮ್ ಇದೆ. ಸೊ ನೀವು ಅಪ್ ಟು ಹೋಮ್ ಫ್ರಾಂಚೈಸಿ ಇಂದ ಹಿಡಿದು ಮಾಸ್ಟರ್ ಫ್ರಾಂಚೈಸಿ ವರೆಗೂ 50,000 ಹಿಡಿದು 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷವರೆಗೂ ಫ್ರಾಂಚೈಸಿ ತಗೋಬಹುದು. 2, 3, 4, 5, 6% ಇದೆ. ಸೊ ಅದಲ್ದೇನೆ ನಮ್ಮ ಕಂಪ್ನಿಲಿ ರ್ಯಾಂಕ್ ಅನ್ನ ಸಹ ನಿಮ್ಗೆ ಇನ್ಕಮ್ ಆಧಾರದ ಮೇಲೆ ಕೊಡ್ತೀವಿ. 5,000 ನಿಮ್ಗೆ ಡೈರೆಕ್ಟರ್ ಅಂತಾರೆ, 25,000ಕ್ಕೆ ಸಿಲ್ವರ್ ಡೈರೆಕ್ಟರ್ ಅಂತಾರೆ, 50,000 ಇನ್ಕಮ್ ಮಾಡಿದಾಗ ಗೋಲ್ಡ್ ಡೈರೆಕ್ಟರ್. ಇದೇ ರೀತಿ ನಿಮಗೆ ಇನ್ಕಮ್ ಆಧಾರದ ಮೇಲೆ ನಿಮ್ಗೆ ರ್ಯಾಂಕ್ ಕೊಟ್ಟು ನಿಮ್ಗೆ ಕಂಪ್ನಿಯಿಂದ ರೆಕಗ್ನಿಷನ್ ಸಹ ಇರುತ್ತದೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಕಂಪನಿಯ ಅಡ್ರೆಸ್ ಬಂದ್ಬಿಟ್ಟು ಮೈಸೂರು ಹೆಡ್ ಆಫೀಸ್ ಇದೆ. ಸೊ ಎಲ್ಲ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ. ಸೊ ಲೆಟ್ಸ್ ಡ್ರೀಮ್ ಇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಲೆಟ್ಸ್ ಡೂ ಇಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ.